ಆಕೆ 3 ಮಕ್ಕಳ ತಾಯಿ. ಆದ್ರೂ ಕೂಡ ಪ್ರೀತಿ ಪ್ರೇಮ ಅಂತ ಯುವಕನ ಜೊತೆ ಸುತ್ತಾಡ್ತಾ ಇದ್ಲು. ಕೊನೆಗೆ ನಿನ್ ಸಹವಾಸ ಬೇಡ ಅಂತ ದೂರವಾಗಿದ್ಲು. ಇಷ್ಟಕ್ಕೆ ರೊಚ್ಚಿಗೆದ್ದ ಪ್ರಿಯಕರ ನಡು ರಸ್ತೆಯಲ್ಲೇ ರಕ್ತದೋಕುಳಿ ಹರಿಸಿದ್ದಾನೆ. ಪ್ರೀತ್ಸೆ ಅಂತ ಆಂಟಿ ಹಿಂದೆ ಬಿದ್ದ ಪಾಗಲ್, ಒಲ್ಲೆ ಎಂದವಳಿಗೆ ಚಾಕು ಇರಿದು ಮರ್ಡರ್. ಈ ನವರಂಗಿ ದುನಿಯಾದಲ್ಲಿ ಯಾರಿಗೆ ಅದ್ಯಾರು ಇಷ್ಟ ಆಗ್ತಾರೋ ಹೇಳೋದಕ್ಕಾಗಲ್ಲ ಬಿಡಿ. ಕಂಡೋರ್ ಹೆಂಡತಿ ಮೇಲೆ ಕಣ್ಹಾಕೋರೇ ಹೆಚ್ಚಾಗ್ಬಿಟ್ಟಿದ್ದಾರೆ. ಇವನದ್ದು ಅಂಥದ್ದೇ ಕ್ಯಾಟಗರಿ. ವಿವಾಹಿತ ಮಹಿಳೆ ಹಿಂದೆ ಬಿದ್ದವ ಒಲ್ಲೆ ಎಂದವಳ ರಕ್ತದ ಕೋಡಿ ಹರಿಸಿ ರಣ ಕೇಕೆ ಹಾಕಿದ್ದಾನೆ. ನಡು ರಸ್ತೆಯಲ್ಲೇ ರಕ್ತ ಚಿಮ್ಮಿಸಿದ ಈ ರಣರಾಕ್ಷಸನ ಹೆಸರು ಹಫೀಜ್ ಅಂತ. ಚಂದ್ರ ಲೇಔಟ್ ಬಳಿಯ ಗಂಗೊಂಡನಹಳ್ಳಿ ನಿವಾಸಿ. ಗ್ಯಾರೇಜ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ. ಇದೇ ಹಫೀಜ್ ಕಣ್ಣು ಈ ಫಿರ್ದೌಸ್ ಭಾನು ಮೇಲೆ ಬಿದ್ದಿತ್ತು. ಫಿರ್ದೌಸ್ಗೆ ಮದುವೆಯಾಗಿ 3 ಮಕ್ಕಳಿದ್ರು. ಗಂಡ ಮಕ್ಕಳ ಜೊತೆ ಸುಖ ಸಂಸಾರ ನಡೆಸ್ತಿದ್ದು. ಆದರೆ ಆಂಟಿ ಮೇಲೆ ಕಣ್ಣು ಹಾಕಿದ್ದ ಹಫೀಜ್ ಲವ್ ಮೀ ಅಂತ ಕಾಟ ಕೊಡ್ತಿದ್ದಂತೆ. ನನ್ನ ಜೊತೆ ಚಾಟ್ ಮಾಡುವಂತ ಪೀಡಿಸ್ತಿದ್ದ. ಮೊದಲು ಒಲ್ಲೆ ಅಂತಿದ್ದವಳು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಂತೆ. ಅಲ್ಲಿಂದ ಕದ್ದು ಮುಚ್ಚಿ ಕಳ್ಳಾಟ ಆಡೋದಕ್ಕೆ ಶುರು ಮಾಡಿದ್ರು. ಈ ಪ್ರೀತಿ ಪ್ರೇಮದ ವಿಚಾರ ಫಿರ್ದೌಸ್ ಮನೆಯಲ್ಲಿ ಗೊತ್ತಾಗಿತ್ತು. ಹೀಗಾಗಿ ಆಕೆಗೆ ಬುದ್ಧಿ ಮಾತು ಹೇಳಿ ಆತನ ಸಹವಾಸ ಬಿಡಿಸಿದ್ರಂತೆ. ಮನೆಯವರ ಮಾತು ಕೇಳಿದ ಫಿರ್ದೌಸ್ ಭಾನು ಹಫೀಜ್ ಜೊತೆ ಮಾತನಾಡೋದನ್ನ ನಿಲ್ಲಿಸಿದ್ಲು. ಎದುರಿಗೆ ಬಂದರೂ ಕ್ಯಾರೆ ಅಂದಿರ್ಲಿಲ್ಲ. ಇದರಿಂದ ಕೆಂಡವಾಗಿದ್ದ ಹಫೀಜ್ ಆಕೆ ಜೊತೆ ಗಲಾಟೆ ಮಾಡಿದ್ನಂತೆ. ಆಫೀಸ್ ಅಂತ ಹುಡುಗ ಸರ್ ಟಾರ್ಚರ್ ಕೊಡ್ತಾ ಇದ್ದ, ದಿನ ಟಾರ್ಚರ್ ಕೊಡ್ತಾ ಇದ್ದ ಸರ್. ಮಾತಾಡು ರಿಲೇಷನ್ ಮಾಡ್ಕೋತೀನಿ, ಮಾತಾಡು ಅಂತ ಹೇಳ್ತಾ ಇದ್ದ. ಪರಿಚಯ ಆಯ್ತು ಸರ್. ಪರಿಚಯ ಏನು ಸ್ನೇಹ ಅಂತ ಹೇಳ್ತಾರಲ್ಲ ಆ ಥರ ಆಯ್ತು ಸರ್. ಆಮೇಲೆ ಮಾತಾಡಲ್ಲ ನಾನು ಅಂತ ಹೇಳಿದಾಳೆ ಇವಳು. ಆಮೇಲೆ ಇಲ್ಲ ಮಾತಾಡಲೇಬೇಕು ಅಂತ ಈ ಥರ ಮಾಡಿದ್ದಾನೆ ಸರ್. ಇದೇ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಏರಿತ್ತು. ಪೊಲೀಸರು ಬುದ್ಧಿ ಮಾತು ಹೇಳಿ ವಾಪಸ್ ಕಳಿಸಿದ್ರಂತೆ. ಆದರೆ ಹಫೀಜ್ ಮಾತ್ರ ತನ್ನ ಚಾಳಿ ಬಿಟ್ಟಿರಲಿಲ್ಲ. ನಿನ್ನೆ ಫಿರ್ದೌಸ್ ಭಾನು ಕೆಲಸ ಮುಗಿಸಿ ವಾಪಸ್ ಬರುವಾಗ ಅಡ್ಡಗಟ್ಟಿದ್ದಾನೆ. ಆಕೆ ಜೊತೆ ಗಲಾಟೆ ಮಾಡಿ ಏಕಾಏಕಿ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಕೃತ್ಯ ಎಸಗಿದ್ದಾನೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟ ಆಧಾರದ ಮೇಲೆಗೆ ನಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ದಾಖಲು ಮಾಡಿಕೊಂಡು ಆರೋಪಿಯ ಪತ್ತೆಗೆ ನಿನ್ನೆ ಸಾಯಂಕಾಲನೇ ನಮ್ಮ ತಂಡಗಳನ್ನು ರಚಿಸಿ ಅವರು ಆರೋಪಿಯ ಪತ್ತೆ ಕೂಡ ಮಾಡಿದ್ದಾರೆ. ಆರೋಪಿ ಆ ಸಮಯದಲ್ಲಿ ಒಂದು ಆಸ್ಪತ್ರೆಯಲ್ಲಿ, ಅವನಿಗೂ ಕೂಡ ಈ ಹಲ್ಲೆ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಏಟಾಗಿರುತ್ತೆ. ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇರ್ತಾನೆ. ಅಲ್ಲಿಂದ ಆರೋಪಿಯನ್ನು ನಾವು ದಸ್ತಗಿರಿ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀವಿ ಮತ್ತು ಕಾನೂನು ರೀತಿಯ ಕ್ರಮವನ್ನು ಈಗ ಕೈಗೊಳ್ತೀವಿ. ಈ ಸಂಬಂಧ ಚಂದ್ರ ಲೇಔಟ್ ಪೊಲೀಸರು ಆರೋಪಿ ಹಫೀಜ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆ ಮದುವೆ ಆದ್ರೂ ಯುವಕನ ಹಿಂದೆ ಬಿದ್ದವಳು ಹಾದಿ ಹೆಣವಾಗಿದ್ದಾಳೆ. ಇತ್ತ ಆಂಟಿ ಮೋಹಕ್ಕೆ ಬಿದ್ದು ಆರೋಪಿ ಪೊಲೀಸರ ಅತಿಥಿಯಾಗಿದ್ದಾನೆ. ಮಾತೇಶ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.